ಕನ್ಸಲ್ಟ್ ಅವಾರ್ಡ್ ಮಾಡ್ಬೇಕಂತ. ಬೆಂಗಳೂರು ಯೂನಿವರ್ಸಿಟಿ ಮರುನಾಮಕರಣಕ್ಕೆ ಹೋಗಿರೋದು ತೀವ್ರ ವಿವಾದ ಆಗ್ತಿದೆ ಸರ್. ಮನಮೋಹನ್ ಸಿಂಗ್ ಅಂತ ಮರುನಾಮಕರಣ ಮಾಡ್ತಿದ್ರಿ. ಈಗ ಮನಮೋಹನ್ ಸಿಂಗ್ ಅವರು ಕೊಡುಗೆ ಇಲ್ವಾ ಈ ದೇಶಕ್ಕೆ? ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಅವ್ರ ಹೆಸರು ಇಟ್ಟಿದ್ದೀವಿ. ವಾಟ್ ಈಸ್ ರಾಂಗ್ ಇನ್ ದಟ್? ಪುನಃ ಬಿಜೆಪಿ ಅವರು ಅಂತ ಹೇಳ್ಬೇಡ್ರಿ. ಅವರು ರಾಜಕೀಯವಾಗಿ ಹೇಳ್ತಾರೆ, ನೀವ್ ಹೇಳಿ ಅಂತಂದ್ರೆ ಬಿಜೆಪಿ ಅವರು ಹೇಳಿದ್ರು. ಬಿಜೆಪಿ ಅವರು ಹೇಳುದು ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಏನಿಲ್ಲ, ಮರು ನಾಮಕರಣ ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಸೆಂಟ್ರಲ್ ಸಿಟಿ ಯೂನಿವರ್ಸಿಟಿ. ಈಗ ಅದನ್ನ ಮನಮೋಹನ್ ಸಿಂಗ್ ಸಿಟಿ ಯೂನಿವರ್ಸಿಟಿ ಅಂತ ಮಾಡಿದ್ವಿ. ವಾಜಪೇಯಿ ಇಟ್ಟಿದ್ದಾರೆ. ಬೌರಿಂಗ್ ಹಾಸ್ಪಿಟಲ್ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂತ ಮಾಡಿದ್ರಲ್ಲ, ಯಾಕೆ? ಅದು ಹಳೆಯದಲ್ವಾ? ಸರ್ವರಿಗೂ ಸಮಪಾಲು ಸಮಬಾಳು ಇನ್ನೂ ಸಿಕ್ಕಿಲ್ಲ. ಆ ದಿಕ್ಕಿನಲ್ಲಿ ನಡೆದಿದ್ದೀವಿ. ಎಲ್ಲರಿಗೂ ಸಮಪಾಲು ಸಮಬಾಳು ಕೊಡ್ಲಿಕ್ಕೆ ಆ ದಿಕ್ಕಿನಲ್ಲಿ ನಡೆದಿದೆ. 6 priorities 6 ಅಭಿವೃದ್ಧಿ ಆಯಾಮಗಳು. ದೊಡ್ಡ ಮಟ್ಟದ ಯೋಜನೆಗಳಿಗೆ ಕೈ ಹಾಕಿಲ್ಲ. ಯಾರು ದೊಡ್ಡ ಯೋಜನೆಗಳು ಅಂದ್ರೇನು? ಈಗ ಟನಲ್ ರೋಡ್ ಒಂದು ಬಿಟ್ರೆ, ಬೆಂಗಳೂರಲ್ಲಿ ಟನಲ್ ರಸ್ತೆ ನಿರ್ಮಾಣ ಮಾಡೋದೊಂದು ಬಿಟ್ರೆ, ಅಷ್ಟು ದೊಡ್ಡ ಮಟ್ಟದ ನೀರಾವರಿ ಯೋಜನೆಗಳಾಗಿರ್ಬೋದು. ನೀರಾವರಿ ಯೋಜನೆಗಳಿಗೆ ಕೇಳಪ್ಪ, ಇಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಕಳೆದ ವರ್ಷಕ್ಕಿಂತ ಜಾಸ್ತಿ 2,000 ಕೋಟಿ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಮೈನರ್ ಇರಿಗೇಷನ್ 1,000 ಕೋಟಿ ಜಾಸ್ತಿ ಮಾಡಿದ್ದೀವಿ. ಇವೆರಡೂ ಸೇರಿ ಸುಮಾರು 23,000 ಕೋಟಿ ಆಗುತ್ತೆ. ಹೋದ್ ಸಾರಿ 16,000 ಕೋಟಿ ಇತ್ತು, ಈ ವರ್ಷ ಜಾಸ್ತಿ ಆಗಿದೆ. ಕೆಸಿಪಲ್ ರೋಡ್ ತಗೊಂಡಿವಿ ಸರ್ 5,000. ಆಮೇಲೆ ಬೆಂಗಳೂರು ನಗರಕ್ಕೆ 3,000 ಕೋಟಿ ಕೊಟ್ಟಿದ್ದು, ಈ ಸಾರಿ 7,000 ಕೋಟಿ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದ ಅಭಿವೃದ್ಧಿಗೆ 54,000 ಕೋಟಿ ರೂಪಾಯಿಗಳು ವಿವಿಧ ಇದಕ್ಕೆ ಮಾಡ್ತಾ ಇದ್ದೀವಿ. ಸುಮಾರು ರಿಂಗ್ ರೋಡ್ಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ 27,000 ಕೋಟಿ ರೂಪಾಯಿ ಮಾಡ್ತಾ ಇದ್ದೀವಿ. ಆಮೇಲೆ ಟನಲ್ ಮಾಡ್ಲಿಕ್ಕೆ ಸುಮಾರು 40,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಇವೆಲ್ಲ ಬಜೆಟ್ ನಲ್ಲಿ ಹೇಳಿದೀವಿ, ನೀವೆಲ್ಲ ನೋಡ್ಬೇಕು ಬಜೆಟ್ ನ. ನೋಡಪ್ಪ, ಹೋದ ವರ್ಷ 55,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಮುಂದಿನ ವರ್ಷಕ್ಕೆ 83,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆದ್ರೆ ಸುಮಾರು 47% ಜಾಸ್ತಿ ಆಗಿದೆ. ದಟ್ ಮೀನ್ಸ್ ಟು ಸೇ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ. ಅದರರ್ಥ ಹೋದ ವರ್ಷ 55,000 ಕೋಟಿ, ಈ ವರ್ಷ 83,000 ಕೋಟಿ, 47% ಸುಮಾರು 47% ಇನ್ಕ್ರೀಸ್ ಗ್ರೋತ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಮಾನದಂಡ ಒಳಗಡೆನೆ ಇದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಕೇಂದ್ರ ಸರ್ಕಾರದ ಯಾಕೆ ಕೇಳೇ ಇಲ್ಲ ನೀನು? 56% ಕೇಳೇ ಇಲ್ಲ. ಕೇಳೇ ಇಲ್ವಲ್ಲಪ್ಪ ನೀನು. ಅವ್ರು 56% ಇದ್ದಾರೆ. ಅವ್ರು 56, ನಮ್ದು 24.91 ಸಿದ್ದರಾಮಯ್ಯವರು ಪರಸ್ಪರವಾಗಿ ಎಲ್ಲ ಟೈಮಲ್ಲೂ ಕೊಡ್ತಾರೆ ಅಂತಾರೆ, ಆದ್ರೆ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯವರ ಕೈ ಕಟ್ಟಾಕಿದ್ಯಾ ಅಂತ ಪುನಃ ಅದನ್ನೇ ಹೇಳಿದ್ರೆ ಏನ್ ಪ್ರಯೋಜನ? ಯಾರಪ್ಪ ಅವ್ರು ಹೇಳೋರು? ಸರ್ 7th ಪೇ ಕಮಿಷನ್ ಹೇಳಿ. 7th ಪೇ ಕಮಿಷನ್ಗೆ ಸುಮಾರು 19,000 ಚಿಲ್ಲರೆ ಕೋಟಿ ಕೊಟ್ಟದು. ಅದು ಯಾವ ಸರ್ಕಾರ ಕೊಟ್ಟದು? 27% ಯಾವ್ದ ಕೊಟ್ಟದು? 7th ಪೇ ಕಮಿಷನ್. 7th ಪೇ ಕಮಿಷನ್ ಜಾರಿ ಮಾಡುದಲ್ಲ. ಆಮೇಲೆ ಈ ಸರ್ಕಾರ ಕೈ ಕಟ್ಕೊಂಡಿದ್ರೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಪೈಲ್ವಾನರುಗಳಿಗೆ, ಮಿಡ್ ಡೇ ಮೀಲ್ಗೆ,
ಗೆಸ್ಟ್ ಟೀಚರ್ಸ್, ಗೆಸ್ಟ್ ಟೀಚರ್ಗಳಿಗೆ ಅವ್ರಿಗೆಲ್ಲ ಹೆಚ್ಚು ಮಾಡಕ್ ಆಯ್ತಿತ್ತ? ಅರ್ಚಕರು, ಅರ್ಚಕರಿಗೆ ಎಲ್ಲ ಆಲ್ ಎಲ್ರಿಗೆ ಹೆಚ್ಚು ಮಾಡಕ್ ಆಯ್ತಿತ್ತ? ಕೈ ಕಟ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ವೃತ್ತಿ ತೆರಿಗೆಯನ್ನ ಒಂದು 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು ತಿಂಗಳು. ಒಂದು 50-60 ಕೋಟಿ ಆದಾಯ ಬರೋದಕ್ಕೆ ಈಗ ಹನಿ ಹನಿ ಸುಮ್ನೆ ನೀವು ತೆರಿಗೆನೇ ಹೆಚ್ಚು ಮಾಡಬೇಡಿ ಅಂತಂದ್ರೆ ಹೆಂಗೆ? ಇಲ್ಲ ಅಂದಿದ್ರೆ ಟ್ಯಾಕ್ಸ್ ಬಜೆಟ್ ಆಗ್ತಿತ್ತಲ್ಲ ಅಂತ ಹೇಳ್ತೀನಿ. ಎಲ್ಲ ಸಾರಿನೂ ಟ್ಯಾಕ್ಸ್ ಫ್ರೀ ಬಜೆಟ್ ಮಾಡಕ್ ಆಗಲ್ಲ, ಗೊತ್ತಾಯ್ತಾ? ಟ್ಯಾಕ್ಸು ಬೇಕು, ಅಭಿವೃದ್ಧಿ ಆಗ್ಬೇಕು, ಟ್ಯಾಕ್ಸ್ ಬೇಡ. ಇಟ್ ಇಸ್ ಕ್ವೈಟ್ ನೆಗ್ಲಿಜಿಬಲ್ ಸರ್. ಅದು ಇಟ್ ಈಸ್ ಮೋಸ್ಟ್ ನೆಗ್ಲಿಜಿಬಲ್. ಅದೇ 100 ರೂಪಾಯಿ ಒಂದು ವರ್ಷಕ್ಕೆ, ಅದು 100 ರೂಪಿ ಪರ್ ಇಯರ್. ಸರ್ ಬಿಜೆಪಿ ಕಾಂಗ್ರೆಸ್ ನಾಯಕರು ನಿಮ್ಮನ್ನ ಭೇಟಿ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಎಂಎಲ್ಎಗಳು ನಿಮ್ಮನ್ನ ಮೀಟ್ ಮಾಡಿ ವಿಶೇಷ ಅನುದಾನ ಕೇಳಿದ್ರು. ನೋಡೋಣ, ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ 8,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಇಟ್ಕೊಂಡಿದೀವಿ ನಾವು. ಎಲ್ಲಾ ವಿಧಾನಸಭೆ, ಅದು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಹಂಚಿಕೆ ಮಾಡ್ತೀವಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.